ಚಿಕ್ಕಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ವರ್ಗಾವಣೆ ಆಗ್ರಹಿಸಿ ಶಾಲೆಗೆ ಬೀಗ ಜಡಿದ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಚಿತ್ರದುರ್ಗ ತಾಲೂಕಿನ ಚಿಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಶಾಲಾ ಮುಖ್ಯ ಶಿಕ್ಷಕಿ ವಾಣಿಶ್ರೀ ವಿರುದ್ಧ ಗ್ರಾಮಸ್ಥರು ಹಾಗೂ ಯುವಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು 61 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಾಣಿಶ್ರೀ ಅವರು ಕಳೆದ 3 ವರ್ಷಗಳ ಹಿಂದೆ ಮುಖ್ಯ ಶಿಕ್ಷಕಿಯಾಗಿ ಬಂದಿದ್ದು, ಅಂದಿನಿಂದಲೂ ಸಹ ಶಾಲಾ ವಾತಾವರಣ ಹದಗೆಟ್ಟಿದ್ದಾಗಿ ಗ್ರಾಮಸ್ಥರು ಮಾಹಿತಿಯನ್ನ ನೀಡಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಿಲ್ಲ, ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ನೀಡುವಲ್ಲಿ ಅಂದಿನಿಂದಲೂ ಸಹ ಮುಖ್ಯ ಶಿಕ್ಷಕಿ ಅಸಡ್ಡೆ ತೋರುತ್ತಿದ್ದಾಗಿ ಗ್ರಾಮಸ್ಥರು ಹಾಗೂ ಪೋಷಕರು ಆರೋಪ ಮಾಡಿದ್ದಾರೆ. ಇನ್ನು ಶಾಲೆಯಲ್ಲಿ ಬಿಸಿಯೂಟ ಸಹ ಸರಿಯಾದ ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ನೀಡುತ್ತಿಲ್ಲ ಎಂಬ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಗೆ ಮುಖ್ಯ ಶಿಕ್ಷಕಿ ಬಂದಾಗಿನಿಂದಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅಸಡ್ಡೆ ತೋರುತ್ತಾ ಬಂದಿದ್ದು, ಈ ಹಿಂದೆಯೂ ಸಹ ಒಂದೆರಡು ಬಾರಿ ಇಲಾಖೆಗೆ ಗ್ರಾಮಸ್ಥರು ಹಾಗೂ ಪೋಷಕರು ದೂರನ್ನ ನೀಡಿದ್ರು. ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಎಚ್ಚರಿಕೆ ಕೊಟ್ಟು ಹೋಗಿದ್ದು, ಇದ್ಯಾವುದನ್ನ ತಲೆ ಕೆಡಿಸಿಕೊಳ್ಳದ ಮುಖ್ಯ ಶಿಕ್ಷಕಿ ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದು, ಇದರಿಂದಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಗೆ ಬೀಗ ಜಡಿದು ತರಗತಿ ಬಹಿಷ್ಕಾರ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಒಂದು ಶಾಲಾ ಮುಖ್ಯ ಶಿಕ್ಷಕಿ ವಾಣಿಶ್ರೀ ಅವರನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಅಲ್ಲಿಯವರೆಗೂ ಸಹ ತರಗತಿಗೆ ಅವಕಾಶ ಕೊಡೋದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದು, ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಗಮನ ಹರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ NKS ಟಿವಿ ಚಿತ್ರದುರ್ಗ. ನಾನೇ ಕೇಳಕ್ ಹೋಗೋಣ ನೋಡೋಣ ಯಾವ ಈಗ ನೀನು ಒಂದೇನಾದ್ರೂ ಕೊಡಿಸಿದ್ಯಾ? ಕೊಡಿಸಿದ್ಮೇಲೆ ಲೀಸ್ಟ್ ಮಾಡ್ಕೋಬೇಕು. ಅದ್ ಯಾರಿಗೆ ಜವಾಬ್ದಾರಿ? ನೀವೇನ್ ಮಾಡಿದಿರ? ನಿಮ್ ಜವಾಬ್ದಾರಿ ತಾನೆ ಅದು. ನಾನು ಮಾಡಿಲ್ಲ ಮಾಡ್ಸಿದೀನಿ ಅಂತ ಹೇಳ್ತಿದ್ರೆ ನೀವು ಮಾಡ್ಬೇಕು. ಮತ್ತೆ ಯಾರ ಹತ್ರ ಮಾಡ್ತೀರಾ? ಬೇರೆ ಉದ್ದೇಶ ಮಾತಾಡ್ತಿರ್ಲಿಲ್ಲ. ಈ ಪದೇ ಪದೇ ಇವ್ರಿಗೆ ಮಾಡೋದಕ್ಕಾಗಿ ಹೇಳಿರೋದು. ಈಗ ಅದೆಲ್ಲ ಕಳಿಸಲ್ಲ ಮೇಡಮ್. ಅದೇ ಮಕ್ಕಳು ಕಳಿಸೋದಾದ್ರೆ ಬಿಡ್ರಿ, ಮಾತಾಡೋಣ. ನಾನು ಅದನ್ನ ಕೇಳಿದೆ. ಅವರು ಪದೇ ಪದೇ ಇರ್ಲಿ ಮೇಡಮ್, ತೊಂದರೆ ಇಲ್ಲ, ಬಿಡ್ರಿ ಅಂತ. ಮುಂದೆ ಸ್ವಲ್ಪ ದಿನ ಐತಂದ ಅವರು ಇದು ಎಷ್ಟೇ ಸರಿ ಆಗೈತೆ, ಇದು ಸಮಸ್ಯೆ ಬಗೆಹರಿಯಲ್ಲ ಅಂದಾಗ್ಲಿಂದ ನಾನು ಸುಮ್ಮನೆ ಆಗಿದ್ದೀನಿ ಮೇಡಮ್. ಫಸ್ಟ್ಗೆ ಬಿಡ್ರಿ ಹೋಗ್ಲಿ, ಸುಸ್ತು ಕಲಿಸ್ಲಿ ಅಂತ ನಾನು ಹೇಳಿದೆ ಫಸ್ಟ್ಗೆ ಅವ್ರಿಗೆ. ಶಿಸ್ತು ಮೊದ್ಲಿಂದ ಹೆಂಗ್ ನಡ್ಕೊಂಡು ಹೋಗ್ತೈತೆ ಹಂಗೆ ಮುಂಚೆ ಹೇಳ್ಬೇಡ್ರಿ, ನೀವು ಮುಂಚೆ ಹೇಳ್ಬಿಟ್ರೆ ಮತ್ತೆ ಮೈಯಲ್ಲಿ ಹೋಗ್ಬಿಡುತ್ತೆ. ನಾವೆಲ್ಲ ಸ್ಕೂಲಾಗ ಓದ್ಬೇಕಾದ್ರೆ ಮಾಸ್ಟರ್ ಕಂಡುಬಿಟ್ರೆ ಓಡುತ್ತೆ. ಬಂದ್ಬಿಡು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತಾರೆ. ಒಳಗ್ ಬಂದು ನಾವು ಕರ್ಕೊಂಡು ಅದೇ ಕಾಂತಾಚಾರಾಗಿ ಹನುಮಂತಾಚಾರ್ಯ ಅವ್ರು 7:15 ಇಲ್ಲಿ ಬಂದು ಟೋಟಲಿ ಅವ್ರು ರೆಡಿ ಮಾಡೋದು. ನೀವು ಪಾಡಿ ಬಂದ ಜೊತೆ ಮಾತಾಡ್ತೀರ ಮಕ್ಳಿಗೆ ಹಂಗೆಲ್ಲ ನೀವು ಮಾಡ್ಸೋದ್ ಮಾಡ್ಸ್ರಿ, ರೆಡಿ ಮಾಡ್ಸ್ರಿ. ನೀವು ಆರಾಮಾಗಿ ಹೊರಗೆ ಕೂತ್ಕೊಂಡ್ರೆ ಯಾರು ಮಾಡಿಸ್ತಾರೆ? ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತಾರ? ಅವ್ರಿಗೆ ಜವಾಬ್ದಾರಿ. ನೀವು ಮುಂದೆ ನಿಂತ್ಕೊಂಡು ಹೇಳಿಕೆ ಅಂತಿದ್ರು ಮಾತ್ರ ಅವ್ರು ಮಾಡೋದು. ನೀವು ಒಳಗೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸ ಯಾತಕ್ಕಿಲ್ಲ. ನಿಮ್ ಪಾಡಿ ನೀವು ಕುಂತೀರ, ಅವ್ರ ಪಾಡಿ ಅವ್ರು ಪ್ರೋಗ್ರಾಮ್ ಲೀಸ್ಟ್ ಮಾಡಿದ್ದೆ ಬೇರೆ ಏನು ಲೀಸ್ಟೇ ಮಾಡಿಲ್ಲ. ಅವ್ರು ಮಾಡ್ತಿದ್ರ ನೀವೇನ್ ಮಾಡ್ಲಿಲ್ಲ. ನಿಮ್ ಕೆಲಸ ನೀವು ಮಾಡ್ತಾ ಇಲ್ಲ. ಅಲ್ಲ ಮೇಡಮ್, ನೀವು ನಾನಿಲ್ಲ ಯಾರಿಗೆ ಸನ್ಮಾನ ಮಾಡ್ಬೇಕು, ಯಾರಿಗೆ ಕರ್ಸ್ಬೇಕು ಅಂತ ಒಂದು ಲೀಸ್ಟೇ ಮಾಡ್ಕೊಂಡಿಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಬಂದ ಬರ್ಕಂತಾರೆ. ಅರ್ಜಿ ಬಳಸ್ಕೊಡೋಣ ಅಂತ ಕೇಳಿ ಅಲ್ಲಿ ಬಿಡತ್ತೆ. ನಾನು ಇವ್ರಿಗೆ ಯಾಕೆ ನಿಷ್ಠುರಾಗಣ ಅಂತ ನಾನು ಎಷ್ಟೋ ಸಲ್ತೀನಿ. ಮಾಡಕ್ ಹೋದ್ರೆ ನಾನು ನಿಷ್ಠು ಶಿಸ್ತು ಅನ್ಸಂಗಿಲ್ಲ. ಹಂಗಾಗಿ ಬೇಗ ತೆಗೆಯಲ್ಲ. ಈ ಶಾಲೆಯಲ್ಲಿ ಶಿಸ್ತಿಲ್ಲ ಅನ್ನೋದೇನು ಅವ್ರ ಹುಡುಗರು ಭಯ ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಹುಡುಗರು ಬರಲ್ಲ ಹಿಂಗೆ ಮಾಡಿದ್ರೆ ಹುಡುಗರು ಕಮ್ಮಿ ಆಗ್ತಾರೆ. ನಾನೇನ್ ಹೇಳ್ತಿರೋದಂದ್ರೆ ಅದು ಬೇಗ ತಗೊಳಲ್ಲ. ಸೆಕೆಂಡ್ರಿ ಮಕ್ಕಳಿಗೆ ಅಟೆಂಡೆನ್ಸ್ ತಗೊಂಡು ಏನ್ ಮಾಡ್ತೀರಾ? ಸೆಕೆಂಡ್ರಿ ಅದು ತಗೊಂತಿರಂತೆ, ನಿಮ್ಮ ಕಳಿಸಿರಂತೆ. ಹೌದು, ಯಾಕಂತಂದ್ರೆ ನಾನು ಎಕ್ಸಾಮ್ ಆಗಿ ಬೇರೆ ಕೆಲಸ ಮೇಡಮ್ ಎಚ್ಎಂ ಆದ್ಮೇಲೆ 4 ಸಬ್ಜೆಕ್ಟ್ ಕೊಟ್ಟಾರಿಲ್ಲ ನಿಮಗೆ. ಸಬ್ಜೆಕ್ಟ್ ಕೊಟ್ಟಾರ ಮಾಡಕ್ಕೆ, ಮತ್ತೆ ಎಚ್ಎಂ ಆಗ ಅದನ್ನ ಮಾಡ್ಬೇಕು. ಎಲ್ಲಿ ಮಾಡ್ತಿದ್ರೆ ನಿಮಗೆ 4 ಸಬ್ಜೆಕ್ಟ್ ಎಲ್ಲಿ ಮಾಡ್ತಿದ್ರೆ ನೀವು?
ನೋಡ್ರಿ ಇಲ್ಲಿ ನಾನು ಏನೋ ಬರೇ ಅಲ್ಲೇ ತಾನು